ನಮಸ್ಕಾರ ಫ್ರೆಂಡ್ಸ್, ಭೀಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024ರ ನಾನ್ ಎಚ್ ಕೆ ಪಿ ಡಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಜಲ್ ಜೀವನ್ ಮಿಷನ್ JJM ಮಿಷನ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ದಯವಿಟ್ಟು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. PDO ನಾನ್ ಎಚ್ ಕೆ 2024ರಲ್ಲಿ ಕ್ವಶನ್ನ ಯಾವ ರೀತಿ ಕೇಳಿದಾನೆ ಅಂತ ಅಂದರೆ, ಈ ಕೆಳಕಂಡ ಯಾವುವು ಜಲಜೀವನ್ ಮಿಷನ್ನ JJM ಮಿಷನ್ನ ಧ್ಯೇಯೋದ್ದೇಶಗಳಾಗಿವೆ ಅಂತ ಹೇಳಿ ಕ್ವಶನ್ನ ಕೇಳಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇ ಹೇಳಿಕೆ ಎ, ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ FHTC ಅನ್ನು ಒದಗಿಸುವುದು. ಬಿ, ಎರಡನೇ ಹೇಳಿಕೆ ಶಾಲೆಗಳು, ಅಂಗನವಾಡಿ, ಗ್ರಾಮ ಪಂಚಾಯತ್ ಕಟ್ಟಡ, ಆರೋಗ್ಯ ಕೇಂದ್ರಗಳಿಗೆ FHTC ಅನ್ನು ಒದಗಿಸುವುದು. ಸಿ, ನೀರು ಸರಬರಾಜು ಯೋಜನೆಗಳಲ್ಲಿ ಎಲ್ಲ ವರ್ಗ ಸ್ಥಳೀಯ ಸಂಸ್ಥೆಗಳಿಗೆ ತಾಂತ್ರಿಕ ನೆರವನ್ನು ಒದಗಿಸುವುದು. ಡಿ, ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ರೆವಿನ್ಯೂ ಓಸ್ಮೋಸಿಸ್ RO ಪ್ಲ್ಯಾಂಟನ್ನು ಒದಗಿಸುವುದು ಅಂತ 4 ಹೇಳಿಕೆಗಳನ್ನು ನೀಡಿ ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿ 4 ಆಪ್ಷನ್ನ ನೀಡಿದ್ದಾನೆ. ಆಪ್ಷನ್ 1 ಎ ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಆಪ್ಷನ್ 3 ಎ ಮತ್ತು ಡಿ ಮಾತ್ರ ಸರಿಯಾಗಿವೆ. ಆಪ್ಷನ್ 4 ಎ, ಸಿ ಮತ್ತು ಡಿ ಮಾತ್ರ ಸರಿಯಾಗಿವೆ ಅಂತ ಹೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಜಲ್ ಜೀವನ್ ಮಿಷನ್ ಬಗ್ಗೆ ಸಂಪೂರ್ಣ ನೋಡಿದ್ಮೇಲೆ ಕೊನೆಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಮೆಂಟಲ್ಲಿ ತಿಳಿಸ್ಬೋದು. ಇಲ್ಲಿ FHTC ಮೊದಲನೇ ಹೇಳಿಕೆಯಲ್ಲಿ ಕೊಟ್ಟಿದ್ದಾನೆ, ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ FHTC ಅನ್ನು ಒದಗಿಸುವುದು. FHTC ಅಂತಂದರೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಸರ್ವೆ ಅಂತ ಹೇಳಿ. ಈ ಜಲ್ ಜೀವನ್ ಮಿಷನ್ನ JJMನ ಹರ್ ಘರ್ ಜಲ್ ಯೋಜನೆ ಅಂತ ಕೂಡ ಹೇಳ್ತಾರೆ. ಈ ಯೋಜನೆಯನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2019 ಆಗಸ್ಟ್ ಯೂನಿಯನ್ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಇದು ನರೇಂದ್ರ ಮೋದಿ ಅವರ ಸರ್ಕಾರ ಈ ಹಿಂದೆದ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮ್ NRDWP ಅನ್ನು ಜಲ್ ಜೀವನ್ ಮಿಷನ್ ಎಂದು ಕೆಲವು ಬದಲಾವಣೆ ಮಾಡಿ ಪುನಾರಚನೆಯನ್ನು ಮಾಡಿದ್ದಾರೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿನ ಪ್ರತಿ ಮನೆಗೂ 55 ಲೀಟರ್ವರೆಗಿನ ಶುದ್ಧ ನೀರನ್ನು ನಲ್ಲಿ ಟ್ಯಾಪ್ ವಾಟರ್ ಮುಖಾಂತರ ಪ್ರತಿನಿತ್ಯ ಸರಬರಾಜು ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಮತ್ತು ಈ ಯೋಜನೆಯ ಕಾರ್ಯಪ್ರಗತಿಯನ್ನು ಪರಿಶೀಲಿಸಲು ಆನ್ಲೈನ್ ವೆಬ್ಸೈಟ್ ಡ್ಯಾಶ್ಬೋರ್ಡ್ ಕೂಡ ಈ ಯೋಜನೆಯ ಪ್ರಗತಿಯನ್ನು ಶೀಘ್ರಗತಿಯಲ್ಲಿಗೊಳಿಸೋದಕ್ಕೆ ರಚನೆಯನ್ನು ಮಾಡಿದ್ದಾರೆ. ಮತ್ತು ಆಗಸ್ಟ್ 2020ರಲ್ಲಿ ಗೋವಾ ಮತ್ತು ನಗರ ಹವೇಲಿ, ದಮನ್ ದಿಯು ಕೇಂದ್ರಾಡಳಿತ ಪ್ರದೇಶಗಳು ಇದು 100% ಕಾರ್ಯಪ್ರಗತಿಯನ್ನು ಸಾಧಿಸಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಇದು ಜಲ್ ಜೀವನ್ ಮಿಷನ್ ಅನ್ನು ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಈ ಕ್ವಶನಿಗೆ ಆನ್ಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಯೋಜನೆಗಳ ಬಗ್ಗೆ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.